ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ ದಾದ ಮಧುಬನ್ ಮುರಳಿ 4/7/2024. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸಹೋದರ ಸಹೋದರಿಯ ಪರವೆಯಿಂದಲೂ ಹೊರಬಂದು ಸಹೋದರ ಸಹೋದರನೆಂದು ತಿಳಿಯಿರಿ. ಆಗ ದೃಷ್ಟಿಯು ನಿರ್ವಿಕಾರಿಯಾಗುವುದು. ಯಾವಾಗ ಆತ್ಮವು ನಿರ್ವಿಕಾರಿಯಾಗುವುದೋ ಆಗ ಕರ್ಮಾತೀತರಾಗಲು ಸಾಧ್ಯ. ಇಲ್ಲಿ ಬಾಬಾ ಏನಂತಾರೆ, ದೇಹ ನೋಡಿದಾಗ ಸಹೋದರ ಸಹೋದರಿ ಅಂತೀವಲ್ಲ, ಆದರೆ ದೇಹ ನೋಡೋದ್ರಿಂದ ಅಲ್ಲಿನೂ ವಿಕಲ್ಪಗಳು ಶುರುವಾಗ್ತವೆ. ಅದಕ್ಕೆ ಆತ್ಮನ ನೋಡ್ರಿ, ಆತ್ಮ ಪುರುಷ. ಅದಕ್ಕೆ ಆತ್ಮ ಅಂದರೆ ಸಹೋದರ ಸಹೋದರ. ಈ ದೃಷ್ಟಿಯಿಂದ ನೋಡ್ರಿ, ಆತ್ಮಿಕ ದೃಷ್ಟಿಯಿಂದ ನೋಡ್ರಿ. ಆಗ ಯಾವುದೇ ಪಾಪಗಳು ಆಗಲ್ಲ, ಆಗ ಕರ್ಮಾತೀತ ಆಗಕ್ಕೆ ಸಾಧ್ಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಮ್ಮ ಬಲಹೀನತೆಗಳನ್ನು ತಿಳಿಯಲು ಯಾವ ಯುಕ್ತಿಗಳನ್ನು ರಚಿಸಬೇಕು? ಉತ್ತರ: ತಮ್ಮ ನಡವಳಿಕೆಯ ರಿಜಿಸ್ಟರ್ ಇಡಿ. ಇದರಲ್ಲಿ ಪ್ರತಿನಿತ್ಯದ ಲೆಕ್ಕಗಳನ್ನು ಬರೆದಿಟ್ಟುಕೊಳ್ಳಿ. ರಿಜಿಸ್ಟರ್ ಇಡುವುದರಿಂದ ತಮ್ಮ ಕೊರತೆಗಳು ಗೊತ್ತಾಗುವುದು. ನಂತರ ಸಹಜವಾಗಿಯೇ ಅದನ್ನು ತೆಗೆಯಬಹುದು. ಬಲಹೀನತೆಗಳನ್ನು ತೆಗೆಯುತ್ತಾ ಒಬ್ಬ ತಂದೆ ವಿನಃ ಬೇರೆ ಯಾರ ನೆನಪು ಇರದಂತಹ ಸ್ಥಿತಿಗೆ ತಲುಪಬೇಕಾಗಿದೆ. ಯಾವುದೇ ಹಳೆಯ ವಸ್ತುವಿನೊಂದಿಗೆ ಮಮತ್ವ ಇರಬಾರದು. ಒಳಗೆ ಏನನ್ನೂ ಬೇಡುವ ಆಸೆ ಇರಬಾರದು. ಬಾಬಾ ಏನಂತಾರೆ, ಒಂದು ಚಾರ್ಟ್ ಇದೆ, ಅದರಲ್ಲಿ ಎಲ್ಲದೂ ಬರ್ತತೆ. ಶುಭ ಭಾವನೆ, ಶುಭ ಕಾಮನೆ ಇದೆಯಾ, ವ್ಯರ್ಥ ಸಂಕಲ್ಪಗಳಿಲ್ವಾ ಅಂಥೇಳಿ ಒಂದು ಕ್ರೋಧ, ಲೋಭ, ಮೋಹ ಇವತ್ತು ಎಷ್ಟಿತ್ತು, ಈ ಥರ ಒಂದು ಚಾರ್ಟ್ ಇದೆ. ಆ ಚಾರ್ಟನ್ನು ಹುಡುಕೊಂಡು ಆ ಚಾರ್ಟ್ ಬರೆದ್ರೆ ನಾವು ಅಲ್ಲಿ ನಮ್ಮಲ್ಲಿ ಏನು ಕೆಟ್ಟ ಗುಣಗಳಿದ್ದಾವೆ ಅನ್ನೋದು ನಮಗೆ ತಿಳಿತಾ ಹೋಗ್ತತೆ. ಚಾರ್ಟ್ ಬರೆದಾಗ ಅದು ನಮಗೆ ರಿಯಲೈಸ್ ಆಗ್ತತೆ ನಾವು ಮಾಡಿರೋ ತಪ್ಪು. ಇಲ್ಲಾಂದರೆ ಏನಾಗ್ತತೆ, ಮಾಡ್ತೀವಿ, ಹಂಗೆ ಮುಂದಕ್ಕೆ ಹೋಗ್ತೀವಿ, ಆದರೆ ಅದು ಸಂಸ್ಕಾರ ಆಗಿಬಿಡ್ತತೆ. ತಪ್ಪು ಮಾಡೋದು ಸಂಸ್ಕಾರ ಆಗ್ತಾ ಹೋಗ್ಬಿಡ್ತತೆ. ಅದಕ್ಕೆ ಚಾರ್ಟ್ ಬರೀರಿ, ಯಾವುದ್ರಲ್ಲೂ ಆಸಕ್ತಿ ಇರಬಾರ್ದು ಅಂತಾರೆ ಬಾಬಾ. ಓಂ ಶಾಂತಿ. ಒಂದು ಮಾನವನ ಬುದ್ಧಿಯಾಗಿದೆ, ಇನ್ನೊಂದು ಈಶ್ವರೀಯ ಬುದ್ಧಿಯಾಗಿದೆ, ನಂತರ ದೈವಿ ಬುದ್ಧಿಯಾಗುತ್ತದೆ. ಮಾನವ ಬುದ್ಧಿಯು ಅಸುರಿ ಬುದ್ಧಿಯಾಗಿದೆ, ವಿಕಾರ ದೃಷ್ಟಿ ಇದೆಯಲ್ಲವೇ. ಒಂದು ಪ್ರಕಾರದವರು ನಿರ್ವಿಕಾರಿ ದೃಷ್ಟಿಯವರು, ಇನ್ನೊಬ್ಬರು ವಿಕಾರಿ ದೃಷ್ಟಿಯವರು. ದೇವತೆಗಳು ನಿರ್ವಿಕಾರಿಗಳು, ಸಭ್ಯ ದೃಷ್ಟಿ ಉಳ್ಳವರಾಗಿದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಕಲಿಯುಗಿ ಮನುಷ್ಯರು ವಿಕಾರಿ ಅಸಭ್ಯ ದೃಷ್ಟಿ ಉಳ್ಳವರಾಗಿದ್ದಾರೆ. ಅವರ ವಿಚಾರಗಳೇ ವಿಕಾರಿ ದೃಷ್ಟಿಯದ್ದಾಗಿದೆ. ವಿಕಾರಿ ದೃಷ್ಟಿ ಉಳ್ಳವರು ಮನುಷ್ಯರು ರಾವಣನ ಜೈಲಿನಲ್ಲಿ ಇರುತ್ತಾರೆ. ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿ ದೃಷ್ಟಿಯವರಾಗಿದ್ದಾರೆ, ಒಬ್ಬರು ನಿರ್ವಿಕಾರಿ ದೃಷ್ಟಿಯವರು ಇಲ್ಲ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಿ. ಈಗ ತಂದೆಯು ನಿಮ್ಮನ್ನು ವಿಕಾರಿ ದೃಷ್ಟಿಯಿಂದ ಪರಿವರ್ತನೆ ಮಾಡಿ ನಿರ್ವಿಕಾರಿ ದೃಷ್ಟಿಯವರನ್ನಾಗಿ ಮಾಡುತ್ತಾರೆ. ವಿಕಾರಿ ದೃಷ್ಟಿಯವರಲ್ಲಿಯೂ ಅನೇಕ ಪ್ರಕಾರದವರಿರುತ್ತಾರೆ. ಕೆಲವರು ಅರ್ಧ ವಿಕಾರಿ ದೃಷ್ಟಿಯವರು, ಕೆಲವರು ಸ್ವಲ್ಪ ವಿಕಾರಿ ದೃಷ್ಟಿಯವರು. ಯಾವಾಗ ನಿರ್ವಿಕಾರಿ ದೃಷ್ಟಿಯವರಾಗಿ ಬಿಡುತ್ತೀರೋ ಆಗ ಕರ್ಮಾತೀತ ಸ್ಥಿತಿಯಾಗುವುದು. ಮತ್ತು ಸಹೋದರ ಸಹೋದರಿಯ ಪರವೆಯಿಂದಲೂ ತೆಗೆಯುತ್ತಾ ಆತ್ಮವು ಆತ್ಮವನ್ನು ನೋಡುತ್ತದೆ. ಶರೀರವಂತೂ ಇರುವುದೇ ಇಲ್ಲವೆಂದಾಗ ವಿಕಾರಿ ದೃಷ್ಟಿಯವರು ಹೇಗಾಗುತ್ತೀರಿ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಸಹೋದರ ಸಹೋದರಿಯ ಪರವೆಯಿಂದಲೂ ತೆಗೆಯುತ್ತಾ ಹೋಗಿ ಸಹೋದರ ಸಹೋದರರೆಂದು ತಿಳಿಯಿರಿ. ಇದು ಸಹ ಬಹಳ ಗುಹ್ಯವಾದ ಮಾತಾಗಿದೆ. ನಿರ್ವಿಕಾರಿ ದೃಷ್ಟಿಯ ಅರ್ಥವು ಯಾರ ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ಬಂದುಬಿಟ್ಟರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ತಂದೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಶರೀರವನ್ನು ಮರೆಯಬೇಕಾಗಿದೆ. ಈ ಶರೀರವನ್ನು ಸಹ ತಂದೆಯ ನೆನಪಿನಲ್ಲಿಯೇ ಬಿಡಬೇಕಾಗಿದೆ. ವಿಕಾರಿ ದೃಷ್ಟಿ ಇದ್ದಾಗ ಅವಶ್ಯವಾಗಿ ಒಳಗೆ ತಿನ್ನುತ್ತಾ ಇರುತ್ತದೆ. ಗುರಿ ಉನ್ನತವಾಗಿದೆ. ಭಲೆ ಯಾರಾದರೂ ಒಳ್ಳೊಳ್ಳೆಯ ಮಕ್ಕಳೇ ಆಗಿರಬಹುದು, ಆದರೂ ಸಹ ಒಂದಲ್ಲ ಒಂದು ತಪ್ಪುಗಳು
ಅವಶ್ಯವಾಗಿ ಆಗುತ್ತವೆ. ಏಕೆಂದರೆ ಮಾಯೆ ಇದೆಯಲ್ಲವೇ. ಕರ್ಮಾತೀತರಂತೂ ಯಾರೂ ಆಗಿರಲು ಸಾಧ್ಯವಿಲ್ಲ. ಕರ್ಮಾತೀತ ಸ್ಥಿತಿಯನ್ನು ಅಂತಿಮದಲ್ಲಿ ಪಡೆಯುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಆಗ ನಿರ್ವಿಕಾರಿ ದೃಷ್ಟಿಯವರಾಗಿ ಬಿಡುತ್ತಾರೆ. ಮತ್ತು ಅದೇ ಸಹೋದರತ್ವದ ಪ್ರೀತಿ ಇರುತ್ತದೆ. ಆತ್ಮಿಕ ಸಹೋದರತ್ವದ ಪ್ರೀತಿಯು ಬಹಳ ಚೆನ್ನಾಗಿರುತ್ತದೆ. ನಂತರ ವಿಕಾರ ದೃಷ್ಟಿ ಆಗುವುದಿಲ್ಲ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆಗಲೇ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ತಂದೆಯು ಪೂರ್ಣ ಗುರಿ ಉದ್ದೇಶವನ್ನು ತಿಳಿಸುತ್ತಾರೆ. ಮಕ್ಕಳು ಸಹ ತಿಳಿದುಕೊಳ್ಳುತ್ತೀರಿ. ನಮ್ಮಲ್ಲಿ ಇಂತಿಂಥ ಬಲಹೀನತೆ ಇದೆ. ಯಾವಾಗ ರಿಜಿಸ್ಟರನ್ನು ಇಡುತ್ತೀರೋ ಆಗ ಬಲಹೀನತೆಗಳ ಬಗ್ಗೆ ತಿಳಿಯುತ್ತದೆ. ಕೆಲವರು ರಿಜಿಸ್ಟರ್ ಇಡದಿದ್ದರೂ ಸುಧಾರಣೆಯಾಗಲು ಸಾಧ್ಯವಿದೆ. ಆದರೆ ಯಾರು ಕಚ್ಚಾ ಆಗಿರುವರೋ ಅವರು ಅವಶ್ಯವಾಗಿ ರಿಜಿಸ್ಟರ್ ಇಡಬೇಕು. ಕಚ್ಚಾ ಇರುವವರು ಅನೇಕರಿದ್ದಾರೆ. ಕೆಲವರಿಗಂತೂ ಬರೆಯುವುದೇ ಬರುವುದಿಲ್ಲ. ನಿಮ್ಮ ಸ್ಥಿತಿಯು ಈ ರೀತಿ ಇರಬೇಕು. ತಂದೆ ವಿನಃ ಮತ್ಯಾರ ನೆನಪು ಬರಬಾರದು. ನಾನು ಆತ್ಮನು ಅಶರೀರಿಯಾಗಿ ಬಂದೆನು, ಈಗ ಅಶರೀರಿಯಾಗಿ ಹೋಗಬೇಕಾಗಿದೆ. ಇದನ್ನು ಕುರಿತು ಒಂದು ಕಥೆಯೂ ಇದೆ. ಅವರು ಹೇಳಿದರು, ನೀವು ಈ ಊರುಗೋಲನ್ನು ಸಹ ತೆಗೆದುಕೊಳ್ಳಬೇಡಿ. ಅದು ಅಂತಿಮದಲ್ಲಿ ನೆನಪಿಗೆ ಬರುತ್ತದೆ. ತಂದೆ ವಿನಃ ಮತ್ತೇನೂ ನೆನಪಿಗೆ ಬರಬಾರದು. ಎಷ್ಟು ಉನ್ನತ ಗುರಿಯಾಗಿದೆ. ಕ್ಷಣಿಕ ವಸ್ತುಗಳಲ್ಲಿ ಶಿವತಂದೆಯ ನೆನಪಲ್ಲಿ ಬೇಡುವ ಇಚ್ಛೆಯೂ ಸಹ ಬರಬಾರದು. ಪ್ರತಿಯೊಬ್ಬರೂ ಕೊನೆ ಪಕ್ಷ 6 ಗಂಟೆಯಾದರೂ ಸೇವೆ ಮಾಡಬೇಕು. ಹಾಗೆ ನೋಡಿದರೆ ಸರ್ಕಾರದ ಸೇವೆಯು 8 ಗಂಟೆಗಳಿರುತ್ತದೆ. ಆದರೆ ಪಾಂಡವ ಸರ್ಕಾರದ ಸೇವೆಯನ್ನು ಕೊನೆ ಪಕ್ಷ 5-6 ಗಂಟೆಯಾದರೂ ಅವಶ್ಯವಾಗಿ ಮಾಡಿ. ವಿಕಾರಿ ಮನುಷ್ಯರೆಂದು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ನಿರ್ವಿಕಾರಿ ಪ್ರಪಂಚವಾಗಿರುತ್ತದೆ. ಅಂದಾಗ ನೀವು ಮಕ್ಕಳ ಸ್ಥಿತಿಯು ಎಷ್ಟೊಂದು ಉಪರಾಮ ಆಗಿರಬೇಕು. ಯಾವುದೇ ಚೀಚಿ ವಸ್ತುವಿನಲ್ಲಿ ಮಮತ್ವ ಇರಬಾರದು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಶರೀರದಲ್ಲಿಯೂ ಸಹ ಮಮತ್ವ ಇರಬಾರದು. ಅಷ್ಟು ಯೋಗಿಗಳಾಗಬೇಕಾಗಿದೆ. ಯಾವಾಗ ಇಂತಹ ಸತ್ಯ ಯೋಗಿಗಳಾಗುತ್ತೀರೋ ಆಗ ಫ್ರೆಶ್ ಆಗಿ ಇರುತ್ತೀರಿ. ಎಷ್ಟು ನೀವು ಸತೋಪ್ರಧಾನರಾಗುತ್ತಾ ಹೋಗುತ್ತೀರಿ ಅಷ್ಟು ಖುಷಿಯ ನಶೆ ಏರುತ್ತಾ ಹೋಗುತ್ತದೆ. 5000 ವರ್ಷಗಳ ಮೊದಲು ಇದೇ ಖುಷಿ ಇತ್ತು. ಸತ್ಯಯುಗದಲ್ಲಿಯೂ ಅದೇ ಖುಷಿ ಇರುವುದು. ಇಲ್ಲಿಯೂ ಖುಷಿ ಇರುವುದು. ಮತ್ತೆ ಇದೇ ಖುಷಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಿ. ಅಂತ್ಯಮತಿ ಸೋಗತಿ ಎಂದು ಹೇಳಲಾಗುತ್ತದೆ ಅಲ್ಲವೇ. ಈಗಿನದು ಮತವಾಗಿದೆ. ಮತ್ತೆ ಸತ್ಯಯುಗದಲ್ಲಿ ಗತಿಯಾಗುವುದು. ಇದನ್ನು ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ. ಈಗ ಬಾಬಾ ಏನಂತಾರೆ, ಈಗಿನದು ಮತ ಅಂದರೆ ಈ ಶ್ರೇಷ್ಠ ಮಾರ್ಗದಂತೆ ನಾವು ನಡೆದು ಶ್ರೇಷ್ಠ ಸಂಸ್ಕಾರ ಮಾಡಿಕೊಂಡಾಗ ಆ ಸಂಸ್ಕಾರದಿಂದ ಸತ್ಯಯುಗದಲ್ಲಿ ಗತಿ, ಸದ್ಗತಿ, ಸುಖದ ಜೀವನವನ್ನು ಮಾಡ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯಂತೂ ಸುಖಕರ್ತ ದುಃಖಹರ್ತರಾಗಿದ್ದಾರೆ. ನಾವು ಅಂತಹ ತಂದೆಯ ಮಕ್ಕಳಾಗಿದ್ದೇವೆ ಎಂದು ನೀವು ಹೇಳುತ್ತೀರಿ. ಅಂದ ಮೇಲೆ ಯಾರಿಗೂ ದುಃಖವನ್ನು ಕೊಡಬಾರದು. ಎಲ್ಲರಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕು. ಒಂದು ವೇಳೆ ಸುಖ ಕೊಡುವುದಿಲ್ಲವೆಂದರೆ ಅವಶ್ಯವಾಗಿ ದುಃಖ ಕೊಡುತ್ತೀರಿ ಎಂದು ಅರ್ಥ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈಗ ನೀವು ಸತೋಪ್ರಧಾನರಾಗಲು ಪುರುಷಾರ್ಥ ಮಾಡುತ್ತೀರಿ. ಪುರುಷಾರ್ಥಿಗಳು ಸಹ ನಂಬರ್ವಾರ್ ಇರುತ್ತಾರೆ. ಒಳ್ಳೆಯ ಮಕ್ಕಳು ಒಳ್ಳೆಯ ಸೇವೆ ಮಾಡುತ್ತಾರೆಂದರೆ ಇಂತಹ ಮಗು ಯೋಗಿ ಮಗುವೆಂದು ತಂದೆಯು ಅವರ ಮಹಿಮೆ ಮಾಡುತ್ತಾರೆ. ಯಾರು ಸೇವಾದಾರಿ ಮಕ್ಕಳಿರುವರೋ ಅವರು ನಿರ್ವಿಕಾರಿ ಜೀವನದಲ್ಲಿ ಇದ್ದಾರೆ. ಅವರಿಗೆ ಸ್ವಲ್ಪವೂ ಅಂತಿಂಥ ವಿಚಾರಗಳು ಬರುವುದಿಲ್ಲ. ಅವರೇ ಅಂತಿಮದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ. ನೋಡ್ರಿ, ಬಾಬಾ ಏನಂತಾರೆ, ಸೇವಾದಾರಿ ಮಕ್ಕಳೇ ನಿರ್ವಿಕಾರಿ ಜೀವನದಲ್ಲಿ ಇರ್ತಾರೆ. ಅಂದ್ರೇನು, ಅವರಿಗೆ ಪರಚಿಂತನೆ ಮಾಡೋಕ್ಕೆ ಟೈಮೇ ಇರಲ್ಲ. ಯೋಗ, ಮುರಳಿ ಕೇಳೋದು, ಸೇವೆ ಮಾಡೋದು, ಇದೇ ಮನಸ ಸೇವೆ. ಸದಾ ಸೇವೆಯಲ್ಲಿರ್ತಾರಂದ್ರೆ ಅವರಿಗೆ ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಅವರೇ ಕರ್ಮಾತೀತ ಸ್ಥಿತಿ ಪಡಿತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನೀವು ಬ್ರಾಹ್ಮಣರೇ ನಿರ್ವಿಕಾರಿ ದೃಷ್ಟಿಯವರಾಗುತ್ತಿದ್ದೀರಿ.
ಮನುಷ್ಯರಿಗೆಂದೂ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ. ಯಾರು ವಿಕಾರಿ ದೃಷ್ಟಿಯಾಗಿರುವರೋ ಅವರೇ ಅವಶ್ಯವಾಗಿ ಪಾಪವನ್ನು ಪಡೆಯುವರು. ಸತ್ಯಯುಗಿ ಪ್ರಪಂಚವು ಪವಿತ್ರ ಪ್ರಪಂಚವಾಗಿದೆ, ಇದು ಪತಿತ ಪ್ರಪಂಚವಾಗಿದೆ. ಈ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ. ಯಾವಾಗ ಬ್ರಾಹ್ಮಣರಾಗುವರೋ ಆಗಲೇ ಅರಿತುಕೊಳ್ಳುವರು. ಹೇಳುತ್ತಾರೆ, ಜ್ಞಾನವಂತೂ ಬಹಳ ಚೆನ್ನಾಗಿದೆ, ಆದರೆ ಸಮಯವಿದ್ದಾಗ ಬರುತ್ತೇನೆ. ಅದಕ್ಕೆ ತಂದೆಯು ತಿಳಿಯುತ್ತಾರೆ, ಎಂದೂ ಬರುವುದಿಲ್ಲ. ಇದಂತೂ ತಂದೆಯ ನಿಂದನೆಯಾಯಿತು. ಮನುಷ್ಯರಿಂದ ದೇವತೆಗಳಾಗುತ್ತಾರೆಂದರೆ ಅಂಥ ವಿದ್ಯೆಯನ್ನು ಬೇಗನೆ ತಿಳಿದುಕೊಳ್ಳಬೇಕಲ್ಲವೇ? ಒಂದು ವೇಳೆ ನಾಳೆ ಎಂದು ಹೇಳಿ ನಾಳೆಯ ಮೇಲೆ ಹಾಕಿದರೆ ಮಾಯು ಮೂಗನ್ನು ಹಿಡಿದು ಚರಂಡಿಯಲ್ಲಿ ಹಾಕಿಬಿಡುತ್ತದೆ. ನಾಳೆ ನಾಳೆ ಎನ್ನುತ್ತಾ ಕಾಲವು ಕಬಳಿಸಿ ಬಿಡುತ್ತದೆ. ಶುಭ ಕಾರ್ಯದಲ್ಲೆಂದೂ ತಡ ಮಾಡಬಾರದು. ಬಾಬಾ ಏನಂತಾರೆ, ನಾಳೆ ಅಂದರೆ ಮಾಯೆ ಮೂಗು ಹಿಡಿದು ಬಿಡ್ತತೆ ಅಂತಾರೆ ಬಾಬಾ. ಅಂದ್ರೇನು? ಇವಾಗ ನೋಡ್ರಿ, ಒಬ್ಬ ಮಾತೆ ಏನು ಮಾಡಿದರು, ಬರ್ರಿ ಅಮ್ಮ ಅಂದರೆ ಆಯಿತು, ಮಗನ ಮದುವೆ ಆಯಿತು ಅಂದರೆ ಸೊಸೆ ಬಂದುಬಿಡ್ತಾಳೆ, ಸೊಸೆನ ಮನೆಗೆ ಬಿಟ್ಟು ನಾ ಬರ್ತೀನಿ ಅಂತಾರೆ. ಆಮೇಲೆ ಮದುವೆ ಆದಮೇಲೆ ಬರ್ರಿ ಅಮ್ಮ ಅಂದರೆ ಇಲ್ಲ, ಒಂದು ಒಬ್ಬೇ ಸೊಸೆನ ಬಿಟ್ಟು ಹೋಗ್ತಾಳಂತಾರೆ, ಸೊಸೆಗೊಂದು ಮೊಮ್ಮಗಾಗಲಿ ಬರ್ತೀನಿ. ಮೊಮ್ಮಗನೂ ಆಯಿತು, ಏನಮ್ಮ ಬರ್ತಾ ಇಲ್ಲ ಅಂದರೆ ಇಲ್ಲ, ಆ ಮಗುನ ತೊಟ್ಲ ತೂಗಬೇಕಲ್ಲ, ಇಲ್ಲಾಂದರೆ ಸಿಟ್ಟಾಗ್ತಾಳೆ ಸೊಸೆ, ಸ್ವಲ್ಪ ಮಗು ದೊಡ್ಡದಾಗಲಿ ಅಂತಾರೆ. ಈಗ ಇದೇ ಥರ ಹೇಳಿ ಹೇಳಿ ಸಂಗಮ ಯುಗನ ಸಮಾಪ್ತಿ ಮಾಡಿಬಿಡ್ತಾರೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಮೊದಲು ನಾವು ಇದು ಯೋಗ ಮಾಡ್ದಂಗಲ್ಲ, ನಮ್ಮ ಈ ಬಲೆಗಳು ಕಟ್ಟಾಗ್ತಾ ಹೋಗ್ತವೆ. ನಾವು ಜ್ಞಾನದಿಂದ ಯೋಗದಿಂದ ನಮಗೇನು ಬಲೆಗಳು ಸುತ್ಕೊಂಡಿದ್ದಾವಲ್ಲ, ಕರ್ಮ ಬಂಧನಗಳು, ಇವು ಯೋಗ ಮತ್ತು ಜ್ಞಾನದಿಂದ ಕಟ್ಟಾಗಬೇಕು. ಅವಾಗಿ ಕಟ್ಟಾಗಲ್ಲ, ಇನ್ನೂ ಸುತ್ತಿಗೆ ಅಂತ ಹೋಗ್ತವೆ. ಅದಕ್ಕೆ ಬಿಟ್ಟು ಫಸ್ಟು ಬಾಬನ ಮಡ್ಲಿಗೆ ಬಂದೀವಂದರೆ ನಾವು ಎಲ್ಲದರಿಂದ ಎಲ್ಲ ಸರಪಣಿಗಳನ್ನ ದೂರ ಮಾಡ್ಕೋಬೋದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಮೃತ್ಯುವಂತೂ ತಲೆಯ ಮೇಲೆ ನಿಂತಿದೆ. ಎಷ್ಟೊಂದು ಮನುಷ್ಯರು ಆಕಸ್ಮಿಕವಾಗಿ ಶರೀರವನ್ನು ಬಿಡುತ್ತಾರೆ. ಈಗ ಬಾಂಬು ಬಿದ್ದರೆ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ, ಭೂಕಂಪವಾಗುತ್ತದೆ ಅಲ್ಲವೇ? ಅಂದ ಮೇಲೆ ಮೊದಲೇ ತಿಳಿಯುತ್ತದೆ ಏನು, ನಾಟಕದನುಸಾರ ಪ್ರಾಕೃತಿಕ ವಿಕೋಪಗಳು ಸಹ ಆಗಬೇಕಾಗಿದೆ. ಇದನ್ನಂತೂ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಭಾಳಷ್ಟು ನಷ್ಟವಾಗಿ ಬಿಡುತ್ತದೆ. ನಂತರ ಸರ್ಕಾರವು ರೈಲಿನ ಪ್ರಯಾಣದ ದರವನ್ನು ಹೆಚ್ಚಿಸಿ ಬಿಡುತ್ತದೆ. ಮನುಷ್ಯರು ಹೋಗಲೇಬೇಕಾಗುತ್ತದೆ. ಮನುಷ್ಯರು ಕೊಡಲು ಸಾಧ್ಯವಾಗುವ ಹಾಗೆ ಹೇಗೆ ಲಾಭವನ್ನು ಹೆಚ್ಚಿಸುವುದು ಎಂದು ವಿಚಾರ ಮಾಡುತ್ತಿರುತ್ತಾರೆ. ಧಾನ್ಯಗಳು ಎಷ್ಟೊಂದು ಬೆಲೆ ಏರಿದೆ. ಆದ್ದರಿಂದ ತಂದೆಯೇ ತಿಳಿಸಿಕೊಡುತ್ತಾರೆ, ನಿರ್ವಿಕಾರಿ ದೃಷ್ಟಿಯವರಿಗೆ ಪವಿತ್ರ ಆತ್ಮರೆಂದು ಹೇಳಲಾಗುತ್ತದೆ. ಈ ಪ್ರಪಂಚವೇ ವಿಕಾರಿ ದೃಷ್ಟಿಯುಳ್ಳದ್ದಾಗಿದೆ. ನೀವೀಗ ನಿರ್ವಿಕಾರಿ ದೃಷ್ಟಿಯುಳ್ಳವರಾಗುತ್ತಿರುವಿರಿ. ಪರಿಶ್ರಮವಿದೆ. ಶ್ರೇಷ್ಠ ಪದವಿ ಪಡೆಯುವುದಂತೂ ಚಿಕ್ಕಮ್ಮನ ಮನೆಯಲ್ಲ. ಯಾರು ಬಹಳ ನಿರ್ವಿಕಾರಿ ದೃಷ್ಟಿಯಾಗಿರುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನೀವಿಲ್ಲಿ ನರನಿಂದ ನಾರಾಯಣರಾಗಲು ಬಂದಿದ್ದೀರಿ. ಆದರೆ ಯಾರು ನಿರ್ವಿಕಾರಿ ದೃಷ್ಟಿಯವರಾಗುವುದಿಲ್ಲವೋ, ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರು ಪದವಿಯನ್ನು ಕಡಿಮೆ ಪಡೆಯುತ್ತಾರೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯರದ್ದು ವಿಕಾರಿ ದೃಷ್ಟಿಯಾಗಿದೆ. ಸತ್ಯಯುಗದಲ್ಲಿ ನಿರ್ವಿಕಾರಿ ದೃಷ್ಟಿ ಇರುತ್ತದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ದೇವತೆಗಳು ಸ್ವರ್ಗದ ಮಾಲೀಕರಾಗಬೇಕೆಂದರೆ ಬಹಳ ನಿರ್ವಿಕಾರಿ ದೃಷ್ಟಿಯವರಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ 100% ಆತ್ಮಾಭಿಮಾನಿಗಳಾಗುತ್ತೀರಿ. ಯಾರಿಗೆ ಬೇಕಾದರೂ ಅರ್ಥವನ್ನು ತಿಳಿಸಬೇಕಾಗಿದೆ. ಸತ್ಯಯುಗದಲ್ಲಿ ಪಾಪದ ಯಾವುದೇ ಮಾತಿರುವುದಿಲ್ಲ. ಅವರು ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ದೃಷ್ಟಿಯವರಾಗಿರುತ್ತಾರೆ. ಚಂದ್ರವಂಶೀಯರಿಗೂ 2 ಕಲೆಗಳು ಕಡಿಮೆಯಾಗುತ್ತದೆ. ಚಂದ್ರಮನಿಗೂ ಕೊನೆಯಲ್ಲಿ ಬಂದು ಒಂದು ಚಿಕ್ಕ ಗೆರೆಯಷ್ಟೇ ಉಳಿಯುತ್ತದೆ. ಒಮ್ಮೆಲೇ ಇಲ್ಲದಂತಾಗಿ ಬಿಡುವುದಿಲ್ಲ. ಆ ರೀತಿಯಾದರೆ ಪ್ರಾಯಲೋಪವಾಯಿತೆಂದು ತಿಳಿಯುತ್ತಾರೆ, ಆದರೆ ಮೋಡಗಳಲ್ಲಿ ಕಾಣಿಸುವುದಿಲ್ಲ. ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ, ನಿಮ್ಮ ಜ್ಯೋತಿಯು ಸಹ ಸಂಪೂರ್ಣ ನಂದಿ ಹೋಗುವುದಿಲ್ಲ, ಅತಿ ಸ್ವಲ್ಪ ಪ್ರಕಾಶವಿರುತ್ತದೆ. ಅಂದ್ರೇನು ನೋಡ್ರಿ, ಆತ್ಮದಾಗ ಒಟ್ಟು ಶಕ್ತಿನೇ ಇಲ್ಲ.
ಒಳ್ಳೆಯ ಗುಣದಂತೆ ನಡೆಯುವ ಶಕ್ತಿನೇ ಇಲ್ಲ. ಆದರೆ ಸಂಪೂರ್ಣ ಖಾಲಿ ಆಗಲ್ಲ, ಸ್ವಲ್ಪ ಇರ್ತತೆ ಅಂತಾರೆ ಬಾಬಾ. ನೀವು ಸುಪ್ರೀಂ ಬ್ಯಾಟರಿಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಸ್ವಯಂ ತಂದೆಯೇ ಬಂದು ನನ್ನ ಜೊತೆ ಬುದ್ಧಿಯೋಗವನ್ನು ಹೇಗೆ ಇಡುವುದೆಂಬುದನ್ನು ಕಲಿಸುತ್ತಾರೆ. ಶಿಕ್ಷಕರು ಓದಿಸುತ್ತಾರೆಂದರೆ ಬುದ್ಧಿಯೋಗವು ಶಿಕ್ಷಕರ ಜೊತೆ ಇರುತ್ತದೆಯಲ್ಲವೇ? ಶಿಕ್ಷಕರು ಯಾವ ಮತವನ್ನು ಕೊಡುತ್ತಾರೆಯೋ ಅದರಂತೆ ಅವರು ಓದುತ್ತಾರೆ. ನಾವು ಓದಿ ಶಿಕ್ಷಕ ಅಥವಾ ಬ್ಯಾರಿಸ್ಟರ್ ಆಗುತ್ತೇವೆಂದು ತಿಳಿಯುತ್ತಾರೆ. ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿರುವುದಿಲ್ಲ ಮತ್ತು ತಲೆಬಾಗುವ ಅವಶ್ಯಕತೆಯೂ ಇರುವುದಿಲ್ಲ. ಬಾಬಾ ಏನಂತಾರೆ, ಈಗ ನಾವು ಓಂ ಶಾಂತಿ ಬರ್ತೀವಿ ಅಂದರೆ ಬಾಬಾ ಆಶೀರ್ವಾದ ಮಾಡಿಬಿಡ್ತಾನ, ನಮಗೇನು ಕಷ್ಟನೇ ಇರಲ್ಲ ಅಂತ ಅಲ್ಲ. ಜ್ಞಾನನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವಾಗ ಸ್ಕೂಲಾಗ ಕೂಡ ಆಶೀರ್ವಾದ ಅಂದ್ರೇನು, ಇನ್ನೊಂದು ಸಲ ಟ್ಯೂಷನ್ ಮಾಡಿಕೊಡ್ದು, ಇನ್ನೊಂದು ಸಲ ಪಾಠ ಮಾಡ್ಬೋದು, ತಿದ್ದಿ ಹೇಳ್ಕೊಡ್ಬೋದು. ಆದರೆ ಅಲ್ಲಿ ಪ್ರಶ್ನೆ ಬರ್ದಿಲ್ಲ ಅಂದರೂ ಮಾರ್ಕ್ಸ್ ಹಾಕಲ್ಲ. ಅದರಂತೆ ಇಲ್ಲಿ ಆಶೀರ್ವಾದ ಅಂದ್ರೇನು, ಬಾಬಾ ಜ್ಞಾನದ ಟಚ್ ಕೊಡ್ತಾರೆ, ಅಮೃತ ವೇಳೆ ಎದ್ದೋಳಿಸ್ತಾರೆ, ಜ್ಞಾನ ತಿಳಿಸ್ತಾರೆ, ನಮ್ಮನ್ನು ಸಹಯೋಗ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಪಾಪ ಭಸ್ಮ ಮಾಡ್ಕೊಳ್ಳೋದು ನಮ್ಮ ಡ್ಯೂಟಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಪುರುಷಾರ್ಥಿಗಳು ಸಹ ನಂಬರ್ ವಾರ್ ಇರುತ್ತಾರೆ. ಈಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಎಂದರೆ ಅಂಥ ವಿದ್ಯೆಯನ್ನು ಬೇಗನೆ ತಿಳಿದುಕೊಳ್ಳಬೇಕಲ್ಲವೇ? ಈಗ ಸತ್ಯಯುಗದಲ್ಲಿ ಪಾಪದ ಯಾವುದೇ ಮಾತಿರುವುದಿಲ್ಲ. ಅವರು ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ ದೃಷ್ಟಿಯವರಾಗಿರುತ್ತಾರೆ. ಚಂದ್ರವಂಶೀಯರಿಗೂ 2 ಕಲೆಗಳು ಕಡಿಮೆಯಾಗುತ್ತವೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಯಾರಾದರೂ ಹರಿ ಓಂ ಇಲ್ಲವೇ ರಾಮರಾಮ ಎಂದು ಹೇಳುತ್ತಾರೆಂದರೆ ಅದಕ್ಕೆ ಪ್ರತಿಯಾಗಿ ನಾವು ನಮಸ್ಕಾರ ಮಾಡಬೇಕಾಗುತ್ತದೆ. ಈ ರೀತಿ ಗೌರವ ಕೊಡಬೇಕಾಗುತ್ತದೆ. ಅಹಂಕಾರವನ್ನು ತೋರಿಸಬಾರದು. ನಿಮಗೆ ತಿಳಿದಿದೆ, ನಾವಂತೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಯಾರಾದರೂ ಭಕ್ತಿ ಬಿಡುತ್ತಾರೆಂದರೂ ಸಹ ಜಗಳವಾಗುತ್ತದೆ. ಭಕ್ತಿ ಬಿಡುವವರನ್ನು ನಾಸ್ತಿಕರೆಂದು ತಿಳಿಯುತ್ತಾರೆ. ಅವರು ನಾಸ್ತಿಕರೆಂದು ಹೇಳುವುದರಲ್ಲಿ ಮತ್ತು ನೀವು ಹೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ. ನೀವು ಹೇಳುತ್ತೀರಿ, ಅವರು ತಂದೆಯನ್ನೇ ಅರಿತುಕೊಂಡಿಲ್ಲ, ಆದ್ದರಿಂದ ನಾಸ್ತಿಕರು ನಿರ್ಧನಿಕರಾಗಿದ್ದಾರೆ. ಆದ್ದರಿಂದಲೇ ಎಲ್ಲರೂ ಹೊಡೆದಾಡುತ್ತಾ ಜಗಳವಾಡುತ್ತಾ ಇರುತ್ತಾರೆ. ಮನೆಯಲ್ಲಿ ಜಗಳ, ಅಶಾಂತಿ ಇರುತ್ತದೆ. ಕ್ರೋಧದ ಚಿಹ್ನೆ ಅಶಾಂತಿಯಾಗಿದೆ. ಸತ್ಯುಗದಲ್ಲಿ ಎಷ್ಟೊಂದು ಅಪಾರ ಶಾಂತಿ ಇರುತ್ತದೆ. ಭಕ್ತಿಯಲ್ಲಿ ಬಹಳ ಶಾಂತಿ ಸಿಗುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ. ಆದರೆ ಅದು ಅರ್ಧಕಲ್ಪಕ್ಕಾಗಿ, ಸದಾಕಾಲಕ್ಕಾಗಿ ಶಾಂತಿ ಬೇಕಲ್ಲವೇ? ನೀವು ಧನಿಕರಿಂದ ನಿರ್ಧನಿಕರಾಗಿ ಬಿಡುತ್ತೀರಿ. ಆಗ ಶಾಂತಿಯಿಂದ ಮತ್ತೆ ಅಶಾಂತಿಯಲ್ಲಿ ಬಂದು ಬಿಡುತ್ತೀರಿ. ಬೇಹದ್ದಿನ ತಂದೆಯು ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡುತ್ತಾರೆ. ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿಯು ಸಿಗುತ್ತದೆ. ವಾಸ್ತವದಲ್ಲಿ ಅದು ದುಃಖದ ಆಸ್ತಿಯಾಗಿದೆ. ಯಾರ್ದೋ ತಂದೆ ಕೊಡೋದು ಕಾಮ ಕಟಾರಿಯ ಆಸ್ತಿಯಾಗಿದೆ. ಅದರಲ್ಲಿ ದುಃಖವಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನೇ ಪಡೆಯುತ್ತೀರಿ. ತಂದೆಯು ತಿಳಿಸುತ್ತಾರೆ, ನಾನು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ. ಇದಕ್ಕೆ ಸೃಷ್ಟಿ ಚಕ್ರದ ಸಹಜ ಜ್ಞಾನ, ಸಹಜ ಯೋಗವೆಂದು ಹೇಳಲಾಗುತ್ತದೆ. ನೀವು ತಮ್ಮನ್ನು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ತಿಳಿಯುತ್ತೀರಿ ಅಂದಾಗ ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತೀರಿ. ಸ್ವರ್ಗದಲ್ಲಿ ಎಲ್ಲರೂ ನಿರ್ವಿಕಾರಿ ದೃಷ್ಟಿಯವರಾಗಿದ್ದರು. ದೇಹಾಭಿಮಾನದವರನ್ನು ವಿಕಾರಿ ದೃಷ್ಟಿಯವರೆಂದು ಕರೆಯಲಾಗುತ್ತದೆ. ನಿರ್ವಿಕಾರಿ ದೃಷ್ಟಿಯವರಲ್ಲಿ ಯಾವುದೇ ವಿಕಾರವಿರುವುದಿಲ್ಲ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ, ಆದರೆ ಮಕ್ಕಳಿಗೆ ಇದು ಸಹ ನೆನಪಿರುವುದಿಲ್ಲ, ಏಕೆಂದರೆ ವಿಕಾರಿ ದೃಷ್ಟಿ ಇದೆ. ಅಂದಾಗ ಚೀಚಿ ಪ್ರಪಂಚವನ್ನೇ ಅವರು ನೆನಪು ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಪ್ರಪಂಚವನ್ನು ಮರೆತು ಬಿಡಿ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಯಾರ ಶರೀರದಲ್ಲಿ ಅಂಶ ಮಾತ್ರವೂ ಮಮತ್ವ ಇರದಂತಹ
ಯೋಗಿಗಳಾಗಬೇಕಾಗಿದೆ. ಯಾವುದೇ ಚೀಚಿ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು. ಸ್ಥಿತಿಯು ಎಷ್ಟು ಉಪರಾಮಾಗಿರಲಿ, ಖುಷಿಯ ನಶೆ ಏರಿರಲಿ. ಬಾಬಾ ಏನಂತಾರೆ, ಮಮತ್ವ ಇತ್ತು ಅಂದರೆ ಅದನ್ನು ಪಡೆಯೋದ್ರ ಕಡೆಗೆ ಗಮನ. ಅದು ಪಡೆದ್ರೆ ಖುಷಿ ಇರ್ತತೆ, ಅದು ಸಿಗಲಿಲ್ಲ ಖುಷಿ ಇರಲ್ಲ. ಅದರಿಂದ ಸಿಗೋ ಖುಷಿ ಅಲ್ಪಕಾಲದ ಖುಷಿ. ಆದರೆ ಅದೆಲ್ಲದರಿಂದ ಮಮತ್ವ ತೆಗೆದಾಗ ಶಾಶ್ವತ ಖುಷಿಯ ನಶೆ ಇರ್ತತೆ ಅಂತ ಬಾಬಾ ಹೇಳ್ತಾರೆ. ಮೃತ್ಯುವು ತಲೆಯ ಮೇಲೆ ನಿಂತಿದೆ. ಆದ್ದರಿಂದ ಶುಭ ಕಾರ್ಯದಲ್ಲಿ ನಿಧಾನಿಸಬಾರದು, ನಾಳೆಯ ಮೇಲೆ ಹಾಕಬಾರದು. ವರದಾನ: ಚತುರಾತಿ ಚತುರ ತಂದೆಯ ಜೊತೆ ಚತುರತೆ ತೋರಿಸುವ ಬದಲು ಅರಿತುಕೊಳ್ಳುವಂಥ ಶಕ್ತಿಯ ಮುಖಾಂತರ ಪಾಪಗಳಿಂದ ಮುಕ್ತಭವ. ವರದಾನದ ಸಾರ: ಕೆಲವು ಮಕ್ಕಳು ಚತುರಾತಿ ಚತುರ ತಂದೆಯ ಜೊತೆಯೂ ಕೂಡ ತಮ್ಮ ಚತುರತೆಯನ್ನು ತೋರಿಸುತ್ತಾರೆ. ತಮ್ಮ ಕೆಲಸ ಸಿದ್ಧ ಮಾಡಲು, ತಮ್ಮ ಹೆಸರು ಪ್ರಸಿದ್ಧ ಮಾಡಲು ಆ ಸಮಯದಲ್ಲಿ ಅರಿತುಕೊಂಡು ಬಿಡುತ್ತಾರೆ. ಆದರೆ ಆ ರೀತಿ ಅರಿತುಕೊಳ್ಳುವುದರಲ್ಲಿ ಶಕ್ತಿ ಇರುವುದಿಲ್ಲ. ಇದರಿಂದ ಪರಿವರ್ತನೆಯಾಗುವುದಿಲ್ಲ. ಕೆಲವರು ಯಾರು ತಿಳಿಯುತ್ತಾರೆ ಇದು ಸರಿಯಿಲ್ಲ ಎಂದು, ಆದರೆ ಯೋಚಿಸುತ್ತಾರೆ ಎಲ್ಲಿ ನನ್ನ ಹೆಸರು ಕೆಡಬಾರದು ಎಂದು. ಇದರಿಂದ ತಮ್ಮ ವಿವೇಕದ ಕೊಲೆ ಮಾಡುತ್ತಾರೆ. ಇದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತದೆ. ಆದ್ದರಿಂದ ಚತುರಾಯಿಯನ್ನು ಬಿಟ್ಟು ಸತ್ಯ ಹೃದಯದ ಅರಿವಿನಿಂದ ಸ್ವಯಂ ಪರಿವರ್ತನೆಯಾಗಿ ಪಾಪಗಳಿಂದ ಮುಕ್ತರಾಗಿರಿ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಇವಾಗ ಸಚ್ಚ ದಿಲ್ ಪರ್ ಸಾಹಿಬ್ ರಾಜಿ ಅಂದರೆ ಸತ್ಯ ಹೃದಯದವ್ರು ಇರಬೇಕು. ಒಳಗಡೆ ಏನಾದರೂ ತಪ್ಪು ಮಾಡಿದ್ದೀವಾ, ನಾನು ತಪ್ಪು ಮಾಡಿನಂತ ಅದನ್ನು ತಿದ್ದಿಕೊಂಡು ನಡಿಬೇಕು. ಆದರೆ ಕೆಲವ್ರು ಏನು ಮಾಡ್ತಾರೆ, ತಪ್ಪು ಮಾಡಿರ್ತಾರೆ, ಅವರಿಗೂ ಗೊತ್ತೂ ಆಗ್ತದೆ, ಆದರೆ ಹೊರಗೆ ತೋರಿಸ್ಕೋಬಾರ್ದು, ನಮ್ಮ ಮರ್ಯಾದೆ ಕಮ್ಮಿ ಆಗ್ತೈತಂತ ಒಳಗೆಲ್ಲ ಕೆಟ್ಟ ಗುಣನೇ ಇಟ್ಕೊಂಡಿರ್ತಾರೆ, ಹೊರಗಡೆ ಮಾತುಗಳು ಮಾತ್ರ ಒಳ್ಳೆ ಮಾತು ಮಾತಾಡ್ತಿರ್ತಾರೆ. ಈ ಥರ ಮಾಡಿದರೆ ಅದು ಪಾಪದ ಅಕೌಂಟಿಗೆ ಜಮಾ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಚತುರತೆಯನ್ನು ಬಿಟ್ಟು ಪಾಪಗಳಿಂದ ಮುಕ್ತ ಆಗ್ರಿ ಅಂತಿದ್ದಾರೆ ಬಾಬಾ ಸ್ಲೋಗನ್. ಜೀವನದಲ್ಲಿರುತ್ತ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರುವುದೇ ಜೀವನ್ಮುಕ್ತಿಯ ಸ್ಥಿತಿ. ಅಂದರೆ ಏನು ಬಂಧನ ಐತೆ ನಮಗೀಗ ಜೀವನದಾಗ, ದೇಹದಿಂದ ಕಾಯಿಲೆಯ ಬಂಧನ ಐತೆ, ವಸ್ತುಗಳಲ್ಲಿ ಅಪ್ರಾಪ್ತಿಯ ಬಂಧನ ಐತೆ, ಮತ್ತು ಸಂಬಂಧಗಳಲ್ಲಿ ದುಃಖದ ಬಂಧನ ಇದೆ. ನಮ್ಮವ್ರು ಅಂತೀವಿ, ಯಾರೂ ನಮ್ಮವರಲ್ಲ. ಈ ಎಲ್ಲ ಬಂಧನಗಳಿಂದ ಮುಕ್ತ ಆಗ್ರಿ. ಇದ್ರ ಎಲ್ಲ ಲೆಕ್ಕಾಚಾರನ ತೀರಿಸ್ಬೇಕು. ಆಗ ಜೀವನ್ಮುಕ್ತಿ ಸ್ಥಿತಿ